ತಮಿಳುನಾಡಿನ ಪಂಬನ್ನಲ್ಲಿ ನಿರ್ಮಿಸಲಾಗಿರುವ ದೇಶದ ಮೊದಲ ಲಂಬಕೋನಾಕಾರದ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಯು ರೈಲು ಹಾಗೂ ಹಡಗು ಸಂಚಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ 550 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 2.08 ಕಿಲೋಮೀಟರ್ ಉದ್ದದ ರೈಲ್ವೆ ಮಾರ್ಗ ಹಾಗೂ ಲಂಬಕೋನದಲ್ಲಿ 17 ಮೀಟರ್ ಎತ್ತರ ಸೇತುವೆಯನ್ನು ಲಿಫ್ಟ್ ಮಾಡುವ ಸಮುದ್ರ ಸೇತುವೆಯಾಗಿದೆ. ಈ ಸೇತುವೆಯು ಪಾಕ್ ಜಲಸಂಧಿ ಎಂದೇ ಕರೆಯುವ ಪಂಬನ್ ಹಾಗೂ ಮಂಟಪಂ ದ್ವೀಪಗಳನ್ನು ಸಂಪರ್ಕಿಸುತ್ತದೆ. ಬ್ರಿಟಿಷ್ ಆಡಳಿತ 1914ರ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಹಳೆ ರೈಲ್ವೆ ಸೇತುವೆಗೆ ಪರ್ಯಾಯವಾಗಿ ಲಂಬಕೋನಾಧಾರಿತ ಲಿಫ್ಟ್ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಭವಿಷ್ಯದ ಸಂಪರ್ಕ ವ್ಯವಸ್ಥೆಯನ್ನು ದೃಷ್ಟಿಯಿಟ್ಟುಕೊಂಡು ಸೇತುವೆ ವಿನ್ಯಾಸಗೊಳಿಸಲಾಗಿದೆ. ಉನ್ನತ ದರ್ಜೆಯ ಉಕ್ಕು ಬಳಸಿ ನಿರ್ಮಿಸಲಾಗಿದೆ. ತುಕ್ಕು ಹಿಡಿಯದಂತೆ ತಡೆಯಲು ಅತ್ಯುತ್ತಮ ಗುಣಮಟ್ಟದ ಬಣ್ಣ ಬಳಸಲಾಗಿದೆ. ನಿರ್ವಹಣೆ ಸುಲಭಗೊಳಿಸಲು ಬೆಸುಗೆ ಹಾಕಿದ ಕೀಲುಗಳನ್ನು ಬಳಸಲಾಗಿದೆ. ಬಿರುಗಾಳಿಗೂ ಬಗ್ಗದಂತೆ ಸದೃಢವಾಗಿ ಬುನಾದಿ ಹಾಕಲಾಗಿದೆ. ಸಮುದ್ರದ ಪರಿಸರದಲ್ಲಿ ಸೇತುವೆಗೆ ಅಪಾಯ ಉಂಟಾಗದಂತೆ ತಡೆಯಲು ರಕ್ಷಣಾತ್ಮಕ ಹಾಗೂ ನಿರ್ವಹಣಾ ಲೇಪನ ಮಾಡಲಾಗಿದೆ. 2.08 ಕಿಲೋಮೀಟರ್ ಉದ್ದದ ಸೇತುವೆಯ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಯಾತ್ರಿಕರಿಗೆ ಪ್ರಯೋಜನವಾಗುತ್ತದೆ. ದೊಡ್ಡ ದೋಣಿಗಳಿಗೆ 72.5 ಮೀಟರ್ ಲಿಫ್ಟ್ ಸ್ಪ್ಯಾನ್, 17 ಮೀಟರ್ ಎತ್ತರದ ಕ್ಲಿಯರೆನ್ಸ್ ಒದಗಿಸುವ ಅವಕಾಶ ನೀಡುತ್ತದೆ. ಸಮುದ್ರ ಸಂಪರ್ಕವನ್ನು ಸುಧಾರಿಸುತ್ತದೆ. ವಿಶಾಲವಾದ ರಸ್ತೆಗಳು ಸುಗಮ ಸಂಚಾರವನ್ನು ಖಚಿತಪಡಿಸುತ್ತದೆ. ಪ್ರಯಾಣದ ಕಡಿಮೆ ಸಮಯ ಮಾಡುತ್ತದೆ ಮತ್ತು ಕಡಿಮೆ ಇಂಧನ ವೆಚ್ಚವನ್ನು ತಗ್ಗಿಸುತ್ತದೆ. ಪ್ರಮುಖ ಬಂದರುಗಳು ಮತ್ತು ಪ್ರಮುಖ ಕರಾವಳಿ ಜಿಲ್ಲೆಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ. ಸುಧಾರಿತ ಸಾಮಗ್ರಿ ಮತ್ತು ತುಕ್ಕು ವಿರೋಧಿ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಸ್ಥಳೀಯ ಪ್ರವಾಸೋದ್ಯಮ ಮತ್ತು ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡಲಾಗಿದೆ. NH-33ರ ವಿಲ್ಲುಪುರಂ ಪುದಚೇರಿ ಸೆಕ್ಷನ್ 4ನೇ ಲೈನಿಂಗ್, NH-32ರ ಪೋಡಿಯಂ ಕುಪ್ಪಂನ ಸಟ್ಟನಾಥಪುರಂ ಸೆಕ್ಷನ್ನ 4ನೇ ಲೈನಿಂಗ್, NH-36ರ ಚೋಳಪುರಂ ತಂಜಾವೂರು ಸೆಕ್ಷನ್ 4ನೇ ಲೈನಿಂಗ್.